ಸಾಧನೆ ಇದು ಕೇವಲ ಪದವಲ್ಲ. ಜೀವನದಲ್ಲಿ ಈ 3 ಅಕ್ಷರವನ್ನ ಗಳಿಸಲು ಹಲವಾರು ವರ್ಷಗಳ ಶ್ರಮ ಹಾಗೂ ಶ್ರದ್ಧೆಯ ಅವಶ್ಯಕತೆ ಇರುತ್ತದೆ. ಯಾವುದೇ ಕ್ಷೇತ್ರವಾಗಲಿ ಅಲ್ಲಿ ನಮ್ಮ ಶ್ರದ್ಧೆ, ಪ್ರೀತಿ, ಅಧ್ಯಯನ, ಅವಿರತ ಪ್ರಯತ್ನ, ಕಲಿಕೆ, ಸತತ ಅಭ್ಯಾಸಗಳು ಸಾಧನೆಯ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಇಂದು ನಾವು ಸಾಕಷ್ಟು ಮಂದಿ ಸಾಧಕರನ್ನ ಪಡೆದಿರುವುದು ನಮ್ಮ ಅದೃಷ್ಟ. ನಮ್ಮ ನಡುವೆ ಕ್ರೀಡೆ, ಶಿಕ್ಷಣ, ಸಮಾಜ ಸೇವೆ, ಸಿನಿಮಾ, ಕಲೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ನಿಮಗೆ ಪರಿಚಯಿಸುತ್ತಿದ್ದೇವೆ. ಅವರ ಸಾಧನೆ, ಅನುಭವ, ಶ್ರಮ ಸಮಾಜಕ್ಕೆ ಮಾದರಿಯಾಗಲಿ ಎಂಬ ಉದ್ದೇಶದಿಂದ ಈ ವಿಶೇಷ ಸರಣಿಯನ್ನ ಪ್ರಾರಂಭಿಸಲಾಗುತ್ತಿದೆ. ಈ ಸರಣಿಯ ಮೊದಲನೇ ಸಂಚಿಕೆಯಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಮೀಪದಲ್ಲಿರುವ ಚಿನಕುರುಳಿ ಗ್ರಾಮದ ಪದ್ಮಶ್ರೀ ಪುರಸ್ಕೃತರಾದ ಶ್ರೀ ಅಂಕೇಗೌಡರವರನ್ನ ಪರಿಚಯಿಸಲಾಗುತ್ತಿದೆ. ಪುಸ್ತಕ ಸಂಸ್ಕೃತಿಗೆ ಪದ್ಮಶ್ರೀ ಅಂಕೇಗೌಡರ ಸಾಧನೆಗೆ ರಾಷ್ಟ್ರದ ಮನ್ನಣೆ. ಅಂಕೇಗೌಡರು ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ BA ಪದವಿ ಪಡೆದರು. ನಂತರ ಅಂಚೆ ಮತ್ತು ತೆರಪಿನ ಮೂಲಕ ಕನ್ನಡ MA ಪದವಿ ಪಡೆದರು. ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಂಕೇಗೌಡರು ತಮ್ಮ ಸಂಬಳದ ಬಹುಭಾಗವನ್ನು ಪುಸ್ತಕ ಕೊಳ್ಳಲು ಬಳಸಿದ್ದಾರೆ. ಇವರು ಪುಸ್ತಕ ಸಂಗ್ರಹಕ್ಕಾಗಿ ನಿವೇಶನವನ್ನೂ ಮಾರಿದ್ದಾರೆ. ಇವರ ಚಿಕ್ಕ ಮನೆಯಲ್ಲಿ ಪುಸ್ತಕಗಳ ಸಂಗ್ರಹವೇ ತುಂಬಿತ್ತು. ಇದನ್ನು ತಿಳಿದ ಉದ್ಯಮಿ ಹರಿಕೋಡೆಯವರು ಪುಸ್ತಕ ಸಂಗ್ರಹಿಸಿಡಲು ಪಾಂಡವಪುರದ ವಿಶ್ವೇಶ್ವರ ನಗರ ಬಡಾವಣೆಯಲ್ಲಿ ದೊಡ್ಡ ಕಟ್ಟಡವನ್ನೇ ನಿರ್ಮಿಸಿಕೊಟ್ಟರು. ಅಂಕೇಗೌಡ ಜ್ಞಾನ ಪ್ರತಿಷ್ಠಾನದ ಹೆಸರಿನಲ್ಲಿ ಈ ಪುಸ್ತಕಾಲಯಕ್ಕೆ ಪುಸ್ತಕದ ಮನೆ ಎಂದು ಹೆಸರಿಡಲಾಗಿದೆ. ಅಂಕೇಗೌಡರ ಪುಸ್ತಕದ ಮನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಗೆ ಸೇರಿದೆ. ಅಂಕೇಗೌಡ ಪ್ರತಿಷ್ಠಾನದ ಹೆಸರಿನಲ್ಲಿ ದೊಡ್ಡ ಕಟ್ಟಡದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿರುವ ಅಂಕೇಗೌಡರ ಪುಸ್ತಕ ಪ್ರೀತಿಗೆ ಕೇಂದ್ರ ಸರ್ಕಾರದ ಪದ್ಮ ಪ್ರಶಸ್ತಿ ಒಲಿದಿದೆ. ಒಂದು ರಾಷ್ಟ್ರದ ಬಲ ಅದರ ಕಟ್ಟಡಗಳಲ್ಲಿ ಅಲ್ಲ, ಅದರ ಜ್ಞಾನ ಸಂಗ್ರಹದಲ್ಲಿದೆ. ಆ ಜ್ಞಾನವನ್ನ ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವವರು ನಿಜವಾದ ರಾಷ್ಟ್ರ ಸೇವಕರು. ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಮಂಡ್ಯ ಜಿಲ್ಲೆಯ ಅಂಕೇಗೌಡರು ಈ ಸತ್ಯವನ್ನು ಮೌನವಾಗಿ ಆದರೆ ಬಲವಾಗಿ ಸಾಬೀತುಪಡಿಸಿದ್ದಾರೆ. ಡಿಜಿಟಲ್ ಯುಗದ ಅಬ್ಬರದಲ್ಲಿ ಮುದ್ರಿತ ಪುಸ್ತಕಗಳು ನಿಧಾನವಾಗಿ ಹಿನ್ನಡೆ ಅನುಭವಿಸುತ್ತಿರುವ ಈ ಕಾಲದಲ್ಲಿ ಅಂಕೇಗೌಡರು 5 ದಶಕಗಳ ಕಾಲ ಪುಸ್ತಕಗಳಿಗಾಗಿ ಬದುಕು ಸಮರ್ಪಿಸಿದ ಅಪರೂಪದ ತಪಸ್ವಿ. ಅವರು ಸಂಗ್ರಹಿಸಿರುವ 25 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಕೇವಲ ಸಂಖ್ಯೆಯ ಸಾಧನೆಯಲ್ಲ, ಅದು ಜ್ಞಾನ ಸಂರಕ್ಷಣೆಯ ಮಹಾಯಜ್ಞ. ಅಂಕೇಗೌಡರು ಮೂಲತಃ ಹಳ್ಳಿಯ ಸರಳ ಕುಟುಂಬದಿಂದ ಬಂದವರು. ಸಹಕಾರಿ ಇಲಾಖೆಯ ಸಣ್ಣ ನೌಕರರಾಗಿ ಕೆಲಸ ಮಾಡಿದ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಯಾವುದೇ ಆಡಂಬರವಿಲ್ಲದೆ ಸಾಗಿಸಿದ್ದಾರೆ. ಆದರೆ ಅವರ ಚಿಂತನೆ, ದೃಷ್ಟಿ ಮತ್ತು ತಪಸ್ಸು ವಿಶ್ವಮಟ್ಟದ್ದು. ಸಂಬಳದ ಬಹುಪಾಲನ್ನು ಪುಸ್ತಕ ಖರೀದಿಗೆ ಮೀಸಲಿಟ್ಟು ನಿವೃತ್ತಿಯ ನಂತರ ಬಂದ ಹಣವನ್ನು, ಆಸ್ತಿಯನ್ನು ಜ್ಞಾನಕ್ಕಾಗಿ ಅರ್ಪಿಸಿದವರು ಇಂದಿನ ಸಮಾಜದಲ್ಲಿ ವಿರಳ. ಪಾಂಡವಪುರ ಸಮೀಪದಲ್ಲಿರುವ ಇವರ ಅಂಕೇಗೌಡ ಪುಸ್ತಕ ಮನೆ ಇಂದು ಕೇವಲ ಗ್ರಂಥಾಲಯವಲ್ಲ, ಅದು ಭಾಷೆಗಳ, ವಿಷಯಗಳ ಮತ್ತು ಸಂಸ್ಕೃತಿಗಳ ಸಂಗಮ. ಕನ್ನಡದ ಜೊತೆಗೆ ಅನೇಕ ಭಾರತೀಯ ಮತ್ತು ವಿದೇಶಿ ಭಾಷೆಗಳ ಅಪರೂಪದ ಪುಸ್ತಕಗಳು ಇಲ್ಲಿ ಸುರಕ್ಷಿತವಾಗಿವೆ. ಇತಿಹಾಸ, ವಿಜ್ಞಾನ, ಆಧ್ಯಾತ್ಮ, ಕೃಷಿ, ಸಾಹಿತ್ಯ, ತತ್ವಶಾಸ್ತ್ರ, ಮಾನವ ಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲಾ ದಿಕ್ಕುಗಳು ಈ ಜ್ಞಾನ ಮಂದಿರದಲ್ಲಿ ಸೇರುತ್ತವೆ. ಇಂತಹ ಮಹತ್ತರ ಸಾಧನೆ ಒಂದು ಸರ್ಕಾರಿ ಯೋಜನೆಯ ಫಲವಲ್ಲ, ಯಾವುದೇ ಸಂಸ್ಥೆಯ ನೆರವಿನಿಂದ ಹುಟ್ಟಿದ್ದೂ ಅಲ್ಲ. ಇದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ನಿಷ್ಠೆ, ತ್ಯಾಗ ಮತ್ತು ದೃಢ ಸಂಕಲ್ಪದ ಫಲ. ಅದಕ್ಕಾಗಿಯೇ ಅಂಕೇಗೌಡರ ಸಾಧನೆ ಇನ್ನಷ್ಟು ಮೌಲ್ಯ ಪಡೆದುಕೊಳ್ಳುತ್ತದೆ. ಆದರೆ ಈ ಸಾಧನೆಯ ಹಿಂದೆ ಇರುವ ನೋವನ್ನು ಸಮಾಜ ಗಮನಿಸಬೇಕು. ಇಷ್ಟೊಂದು ದೊಡ್ಡ ಗ್ರಂಥಾಲಯವನ್ನು ನಿರ್ವಹಿಸಲು ಅಗತ್ಯವಿರುವ ಮೂಲಸೌಕರ್ಯ, ಹಣಕಾಸು ಬೆಂಬಲ ಮತ್ತು ವ್ಯವಸ್ಥಾತ್ಮಕ ಸಹಕಾರ ಇನ್ನೂ ದೊರಕಿಲ್ಲ. ವಯಸ್ಸಾದ ದಂಪತಿ ತಮ್ಮ ಶ್ರಮದಿಂದಲೇ ಈ ಜ್ಞಾನ ಭಂಡಾರವನ್ನು ಉಳಿಸಿಕೊಂಡಿದ್ದಾರೆ. ಇದು ವ್ಯಕ್ತಿಯ ಹೊಣೆಗಾರಿಕೆಯಾಗದೆ ಸಮಾಜ ಮತ್ತು ಸರ್ಕಾರದ ಜವಾಬ್ದಾರಿಯಾಗಬೇಕು. ಅಂಕೇಗೌಡರಿಗೆ ದೊರೆತ ಪದ್ಮಶ್ರೀ ಗೌರವ ತಡವಾದರೂ ಅರ್ಥಪೂರ್ಣ. ಈ ಪ್ರಶಸ್ತಿ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ,
ಪುಸ್ತಕ ಸಂಸ್ಕೃತಿಗೆ ದೊರೆತ ರಾಷ್ಟ್ರೀಯ ಮಾನ್ಯತೆ. ಜ್ಞಾನ ಸಂಗ್ರಹವು ರಾಷ್ಟ್ರ ಸೇವೆ ಎಂಬ ಸಂದೇಶವನ್ನು ಇದು ಸ್ಪಷ್ಟವಾಗಿ ಸಾರುತ್ತದೆ. ಈ ಗೌರವ ಇಲ್ಲಿಯೇ ನಿಂತು ಹೋಗಬಾರದು. ಅಂಕೇಗೌಡರ ಗ್ರಂಥಾಲಯವನ್ನು ಶಾಶ್ವತ ಜ್ಞಾನ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲೀಕರಣ ಮೂಲಕ ಸಂಶೋಧಕರಿಗೆ ಮುಕ್ತಗೊಳಿಸುವುದು, ಸರಕಾರಿ ಅಥವಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಸಂರಕ್ಷಿಸುವುದು, ಇವುಗಳ ಬಗ್ಗೆ ತಕ್ಷಣ ಚಿಂತನೆ ಆರಂಭವಾಗಲೇಬೇಕು. ಒಂದು ವೇಳೆ ಈ ಜ್ಞಾನ ಭಂಡಾರ ನಿರ್ಲಕ್ಷ್ಯದಿಂದ ನಾಶವಾದರೆ ಅದು ಕೇವಲ ಪುಸ್ತಕಗಳ ನಷ್ಟವಲ್ಲ, ಅದು ನಮ್ಮ ಸಂಸ್ಕೃತಿಯ, ನಮ್ಮ ಭವಿಷ್ಯದ ನಷ್ಟ. ಪದ್ಮಶ್ರೀ ಅಂಕೇಗೌಡರು ನಮಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತಾರೆ. ನಾವು ಜ್ಞಾನವನ್ನು ಗೌರವಿಸುವ ರಾಷ್ಟ್ರವಾಗಲು ಸಿದ್ಧರೇ? ಅವರ ಬದುಕು ಆ ಪ್ರಶ್ನೆಗೆ ಉತ್ತರ ಹುಡುಕುವಂತೆ ನಮ್ಮನ್ನು ಒತ್ತಾಯಿಸುತ್ತದೆ. ನನಗೆ ಪದ್ಮಶ್ರೀ ಬಂದಿದ್ದು ಕೇಳಿ ಖುಷಿಯಾಯಿತು. ಪ್ರಪಂಚದ ಜ್ಞಾನವನ್ನೆಲ್ಲ ಒಂದೆಡೆ ಸಂಗ್ರಹಿಸಿ ಸಾಮಾನ್ಯರಿಗೆ ತಲುಪಿಸುವ ಆಸೆ ಇತ್ತು. ಪುಸ್ತಕ ಓದುವ, ಸಂಗ್ರಹಿಸುವ ಹವ್ಯಾಸ ಜೀವಂತವಾಗಿ ಇಟ್ಟುಕೊಳ್ಳಬೇಕು ಎಂದು ಅಂಕೇಗೌಡರು ಹೇಳುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಪರಿಚಯ ಮಾಡಿಕೊಳ್ಳೋಣ. ಈ ಸಾಧಕರ ಹಾಗೂ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಮನವಿ. ನಮ್ಮ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ಧನ್ಯವಾದಗಳು.